ನಮಸ್ಕಾರ. ಟೆನ್ಷನ್ ಮರೆಯೋದಕ್ಕೆ ಟ್ಯಾಬ್ಲೆಟ್ ತಗೊಂಡು, ನಿದ್ದೆ ಮಾಡೋದಕ್ಕೆ ಗುಳಿಗೆ ತಗೊಂಡು, ತಿಂದಿದ್ದು ಜೀರ್ಣ ಆಗ್ತಿಲ್ಲಪ್ಪ ಅಂತ 6 ಕಿಲೋಮೀಟರ್ ನಡೆದಾಡ್ಕೊಂಡು, ನಾಳೆ ಬೆಳಗ್ಗೆ ಆಫೀಸ್ಗೆ ಯಾವ ಬಟ್ಟೆ ಹಾಕೊಂಡು ಹೋಗೋದು, ಮಕ್ಳ ಟಿಫಿನ್ ಬಾಕ್ಸ್ಗೆ ಏನ್ ತಿಂಡಿ ರೆಡಿ ಮಾಡೋದು, ಅಯ್ಯೋ ಹಾಲ್ನವನು 6 ಗಂಟೆಗೆ ಬರ್ತಾನಲ್ಲ ಅಂತ 108 ಟೆನ್ಷನ್ ಮಾಡ್ಕೊಂಡು ನೆಮ್ಮದಿಯಾಗಿ ಹಾಳು ಮಾಡ್ಕೋತಿದ್ರಿ. ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಅಂತ ನಾವ್ ಬಂದಿದ್ದೀವಿ. ಇದು ಮಜಾವತ್ತು ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ಇವತ್ತಿನ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನಾವು ವೆಲ್ಕಮ್ ಮಾಡೋಣ. ಇವರು ಕರಾವಳಿಯ ಮುತ್ತು. ಇವರ ಮ್ಯೂಸಿಕ್, ಇವರ ಸ್ಟ್ರೆಂತ್, ಇವರ ತಾಕತ್ತು ಕರ್ನಾಟಕಕ್ಕೆ ಗೊತ್ತು. ಇವರ ಪ್ರತಿಭೆ ಕನ್ನಡಿಗರೆಲ್ಲರ ಸ್ವತ್ತು. ಗುರುಗಳೇ ಸ್ವಾಗತ, ಸುಸ್ವಾಗತ. ಮೋಡದ ಜೊತೆಗೆ ಜಗಳ ಮಾಡ್ಕೊಂಡು ಧರೆಗಿಳಿದ ಸ್ವಾತಿ ಹನಿ. ಭೂಲೋಕದ ಸೌಂದರ್ಯ ರಾಣಿ, ಮಾತಾಡೋ ಅರಗಿಣಿ ರಚಿ. ವೆಲ್ಕಮ್. ಇನ್ನು ನಮ್ಮ ನಕ್ಕು ನಗಿಸುವಂತ ನಮ್ಮ ನಗೆ ಸರದಾರರು, ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್. ವೆಲ್ಕಮ್. ಫುಲ್ ಜೋಶ್ ಅಲ್ಲಿದ್ದಾರೆ. ಟೈಮ್ ವೇಸ್ಟ್ ಮಾಡದೆ ಬೇಡ, ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲ್ಯಾಗ್ ಮಂಜಾ ಅಂತ. ಮಜಾ ಭಾರತಕ್ಕೆ ಬಂದು 3 ವರ್ಷ ಆಯ್ತು. ಎಂತೆಂತ ಫ್ರೆಂಡ್ಸ್ ಸಿಕ್ಕಿದ್ರು ಅಂದ್ರೆ ನನಗೆ ಜೀವನನೇ ಸಾಕು ಅನ್ಸ್ಬಿಟ್ಟಿದೆ ಮೇಡಮ್. ಅಷ್ಟು ಫ್ರೆಂಡ್ಸ್ ಇದಾರೆ ಮೇಡಮ್. ಅಪ್ಪ ಇಲ್ಲಾಂದ್ರೂ ಬದುಕ್ತಾರೆ ಮೇಡಮ್, ಅಮ್ಮ ಇಲ್ಲಾಂದ್ರೂ ಬದುಕ್ತಾರೆ. ಫ್ರೆಂಡ್ಸ್ ಇಲ್ಲಾಂದ್ರೆ ಯಾರು ತಾನೇ ಬದುಕ್ತಾರೆ ಮೇಡಮ್. ಫ್ರೆಂಡ್ಸ್ ಬೇಕೇ ಬೇಕು ಮೇಡಮ್. ಅಂತ ಮುತ್ತು ರತ್ನಗಳು ನನಗೆ ಕೊಟ್ಟಿದ್ದಾರೆ ಮೇಡಮ್. ನಾನು ಅಂದ್ರೆ ಸಾಯ್ತಾರೆ ಅವರು. ಲ್ಯಾಗ್ ಮಂಜು ಅಂದ್ರೆ ಪ್ರಾಣ ಕೊಟ್ಬಿಡ್ತಾರೆ. ನಾನು ಕೆಮ್ಮಿದ್ರೆ ಸಾಕು ಬಂದ್ಬಿಡ್ತಾರೆ ಮೇಡಮ್. ನೋಡ್ತೀರಾ? ಯಾರು ಬರ್ಲೇ ಇಲ್ಲ, ಕೇಳ್ತಿಲ್ಲ ಅನ್ಕೋತೀನಿ. ಕಮಾನ್ ಫ್ರೆಂಡ್ಸ್. ಎಷ್ಟು ಖುಷಿ ಆಗುತ್ತೆ ಮೇಡಮ್. ಇವ್ ನೋಡಿ, ಚಿಲ್ಲರ್, ಬಸ್ಸು, ಪಾಟೀಲ, ಮಾನಸ, ಶಿವು, ಸುಸ್ಸು, ನಿಂಗ, ರಾಘು, ಜಗ, ಸೀತಾರಾಮು. ಎಂತ ನಾನು ಅಂದ್ರೆ ಪ್ರಾಣ. ಎಷ್ಟು ಬಿಡ ಮಗ. ಮಗ ಅಯ್ಯೋ ಖುಷಿ ಆಗತ್ ಕಣೋ ನೋಡಿ, ನಿನ್ ಫ್ರೆಂಡ್ಸ್ಗೆ ನೀನಂದ್ರೆ ಪ್ರಾಣ. ಪ್ರಾಣ ಮೇಡಮ್ ನನಗೆ. ಸರಿ ಸರಿ ಮಗ. ಕೂದ್ಲು ಕಣ್ ಮೇಲೆ ಬಿದ್ದಿದೆ ಕಣ. ಪುಣ್ಯ ಕಣ್ ಮೇಲೆ ಬಿದ್ದಿದೆ ಕಣ, ಕಣ್ಣೊಳಗಡೆ ಬಿದ್ದಿಲ್ಲ. ನಾನೊಂದ್ ಸ್ವಲ್ಪ ರಿಹರ್ಸಲ್ ಮಾಡ್ಕೋಬೇಕು. ಬರಲಾ? ಸರಿ. ನಮ್ ಟೀಮ್ ತೆಲುಗೋಡ್ ಬಾರಲ್ಲ. ಪ್ರಾಕ್ಟೀಸ್ ಒಂದ್ ಡೈಲಾಗ್ ತಗೊಳಕ 5 ವರ್ಷ ಮಾಡ್ತಾನೆ. ನಾನೆಲ್ಲ ಅಂದ್ರೆ ಸ್ಕಿಟ್ಟೇ ಮಾಡಲ್ಲ. ಇವ್ನು ಮೈಕೆ ಹಾಕಿಸ್ಬೇಡ ಮಗ. ಹ್ಯಾಂಡ್ ಮೈಕ್ ಕೊಡು ಅಣ್ಣ. ಬರಲ್ಲ? ಸರಿ ಕಣ, ಸರಿ ಕಣ. ಸರಿ ಕಣ. ಸ್ವಲ್ಪ ಪಾಟೀಲ್ಗೆ ಡೈಲಾಗ್ ಹೇಳ್ಕೊಡ್ಬೇಕು. ಬರ್ತೀನಿ. ಸರಿ ಮಗ, ಆಯ್ತು. ಮಂಜಣ್ಣ ಬರ್ತೀನಿ ಅಣ್ಣ. ಓಕೆ. ಮ್ಯೂಸಿಕ್ ಮಾಡಿಸ್ಬೇಕು ನಾನು. ಯಾಕೋ ಇಲ್ಲದೆ ಹೋಗಲ್ವ ನೀನು? ನನ್ನ ಪೋಷನ್ ಎಲ್ಲ ಮುಗ್ದಿದೆ. ಏನಂತೆ? ಇವ್ನ ಪೋಷನ್ ಎಲ್ಲ ಮುಗಿಸ್ಕೊಬಿಟ್ಟಾರಂತೆ ಕಣ. ಅದನ್ನ ಫುಲ್ ಎಡಿಟ್ ಮಾಡ್ಬಿಟ್ಟಿದ್ದೀನಲ್ಲ. ಬರ್ತೀನಿ ಕಣ, ನಡೆ ಬಾ. ಮತ್ತೆ ಅಣ್ಣ ಅಣ್ಣ ಇರಪ್ಪ, ನಮ್ದು ಸ್ಕ್ರಿಪ್ಟ್ ಬರೋಗ ಹೋಗ್ತಾ ಬರೋ. ಅಣ್ಣ ನಾನು ಮಾನಸಕ್ಕ ಹೋಗಿ ಜ್ಯೂಸ್ ಕುಡ್ಕೊಂಡ್ ಬರ್ತೀನಿ. ನಿನ್ ಕರ್ಕೊಳ್ಳೇ ಬರ್ದಾಯ್ತು ಕಣ. ಏನು ಹೋಗ್ಬೇಡ, ಟೈಮ್ ಇಲ್ಲ ಕಣ. ಸರಿಯಾಗಿದ್ದೀರ ಇಬ್ರು. ಹೋಗ್ ಬಂದ್ಬಿಟ್ಟು ಡೈಲಾಗ್ ತಗೊಂಡ್ಬಿಟ್ಟು. ಆಯ್ತು, ಬೇಗ ಹೋಗಿ ಸಾಯ್ರಿ. ಸರಿ ಸ್ಕ್ರಿಪ್ಟ್ ಅಣ್ಣ. ಆಯ್ತಣ್ಣ ಸ್ಕಿಟ್. ಇನ್ನ ಇಲ್ಲ ಕಣ, ಈಗ ಶುರು ಮಾಡೋಣ ಅಂತ. ಹೌದಾ? ನಾನು ಶುರು ಮಾಡಿದೆ. ಸ್ಟೇಜ್ ಮೇಲೆ 2 ಸೆಟಪ್ ಇರುತ್ತೆ ಅಂತ. ಸಾಕ್ಬಿಡು, ಅಷ್ಟು ಬರ್ದ್ರೆ ಸಾಕಲ್ಲ. ಅಣ್ಣ ಮನೆ ಸೆಟಪ್. ಶಿವ ಬರಲ್ಲ. ಏನೆಲ್ಲ ಇವನ್ ತವನ್ನೇ ಮಾಡ್ತಿದ್ರು. ನನ್ನ ಸ್ಕಿಟ್ ಅಲ್ಲಿ ಬಾರ ಚೂರಿದೆ, ಒಂದ್ ಅರ್ಧ ಗಂಟೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಹೌದಾ? ಸರಿ ಸರಿ. ಇಲ್ಲ ಲಿಂಗ, ಒಂದ್ ಎಂಟ್ರಿ ಇದೆ ಮಗ. ರೆಡಿ ಮಗ. ಪೇಮೆಂಟ್ ಇಲ್ಲ, ಹಂಗ ನೀನೇ ಮಾಡ್ಕೊ ಮಗ. ಶಿವ ಬರಲ್ಲ ಅಣ್ಣ. ಅದೊಂಚೂರು ಯಾಕೋ? ಚಿಲ್ಲರ್ ಇದಾಗ ಬಂದ್ ಹಂಗೆ ಹೋಗ್ತಾ ಇದ್ಯಾ? ಮಾನಸ ಇದ್ದಾಳಂತ ಬಂದೆ.
ಸೋತನ ಮಗ ಇರ್ಬೇಕು. ಅದು ಒಂಚೂರು- ಅವನು ಬರ್ತಾರೆ. ಇವ್ ನಿನಗೆ ಇಲ್ಲ ಏ ಬಸ್ಸು, ನೀನ್ ಯಾಕೆ ಬಂದು ಹಂಗೆ ಹೋಗ್ತಾ ಇದ್ಯಾ? ರಾಘು ಇದಾನಂತ ಬಂದೆ. ಮಂಜಣ್ಣ ಹಾ? ಅದು ಒಂಚೂರು ಅದು ಪೇಮೆಂಟ್ ಕೊಟ್ಟಿಲ್ಲ. ಪೇಮೆಂಟ್ ಹಾಕ್ಬೇಕಾಯ್ತು. ನಾನು ಯಾಕಂದ್ರೆ ಅನ್ಕೊಂಡು ನಂಗೊಂಚೂರು ಸಮಸ್ಯೆ ಇತ್ತು. 1000 ರೂಪಾಯಿ ಇಡ್ಕ. ಸರಿ ಅಣ್ಣ. ಅಣ್ಣ ನಿನ್ ಮಾಡೇ ಬಾಡಿಗೆ ನಂದಿಲ್ಲ ಕಣ, ಬರೀ ಉದ್ರಿ. ಅಣ್ಣ ಈಗ ಸ್ಕ್ರಿಪ್ಟ್ ತಂದೇನಾ? ಶುರು ಮಾಡ್ಬಿಡದಣ್ಣ. ಇವ್ರಿಬ್ರು ಬರೋಷ್ಟು ಲೇಟ್ ಆಗ್ತದೆ. ಸರ್ ಸ್ಕ್ರಿಪ್ಟ್ ಮಾಡೋಣ. ಹೋಗಿ ಎಣ್ಣೆ ತಬರೋಗ. ಅಣ್ಣ ರಿಹರ್ಸಲ್ ಇದೆ ಅಣ್ಣ. ಯಾವತ್ತು ಗ್ರ್ಯಾಂಡ್ರನ್ನ? ನಾಳೆ ನಾಳೆ ಮಾಡ್ಕೊಂಡ್ರೆ ಆಯ್ತು. ಅಣ್ಣ ಬ್ಲಾಕಿಂಗ್ ಕೂಡ ಆಗಿದೆ ಅಣ್ಣ. ಸ್ಟೇಜ್ ಮೇಲೆ ಮಾಡ್ಕೊಳ್ಳೋಣ ಹೋಗ. ಇವನು ಒಳ್ಳೆ ಅಣ್ಣ ಏನ್ ಮಾತಾಡ್ತಿದ್ಯ ಅಣ್ಣ? ಫಿಟ್ ಮಾಡಿಲ್ಲಲ್ಲೋ. ಹೋಗು ಹೋಗ್, ಬೇಗ ಎಣ್ಣೆ ತಬರೋ. ಮತ್ತೆ ಈ ಸರಿ ಆದ್ರೂ ಚೆನ್ನಾಗ್ ಮಾಡೋಣ ಹಿಂಗ. ಮಾಡೋಣ ಅಣ್ಣ. ಹ್ಮ್ ಅಣ್ಣ ಹ್ಮ್. ನಂಗೊಂದು ಡೌಟು. ಏನು? ಈ ಎಣ್ಣೆಗೆ ನೀರ್ ಯಾಕೆ ಮಿಕ್ಸ್ ಮಾಡ್ತಾರೆ? ಎಂಥ ಡೌಟ್ ಕೇಳ್ದೆ ಕಣ. ಕುಡಿಯಾಕೆ ಕಣ. ತಿಂದೇನೆ ಕರ್ಕೊಂಡೆ. ಅಲ್ಲ ಅಣ್ಣ, ಹಾ? ಹಿಂಗೆಲ್ಲ ಮಾಡ್ಕೊಳ್ಳೋ ಬದ್ಲು ಒಟ್ಟಿಗೆ ನೀರು ಇಕ್ಕೊಂಡು ಆಮೇಲೆ ಎಣ್ಣೆ ಹುಡಿಕೊಂಡು ಹಾಯ್ಕೊಳ್ವಾ? ಸರಿ ಸಕ್ಕ ಡೌಟ್ ಮಾತ್ರ ನೀನ್ ಕರೆಕ್ಟ್ ಬಂದಿದೆ. ಸ್ಕಿಟ್ ಮಾಡಿದ್ಮೇಲೆ ಕಮೆಂಟ್ಸ್ ಕೊಡ್ತಾರೆ ತಾನೆ? ಹೌದು. ಕಮೆಂಟ್ ಬಂದಾದ್ಮೇಲೆ ಸ್ಕಿಟ್ ಮಾಡ್ತೀವಿ ನಾವು. ಇಲ್ಲ ಇಲ್ಲ ಇಲ್ಲ, ಸ್ಕಿಟ್ ಮಾಡಾದ್ಮೇಲೆ ಅವ್ರು ಕಮೆಂಟ್ ಕೊಡೋದು. ಎಣ್ಣೆನು ಹಂಗೆ ಕಣ. ಎಣ್ಣೆ ಒಂಥರ ಸ್ಕಿಟ್ ಇದ್ದಂಗೆ, ಹಾ. ಕಮೆಂಟ್ಸ್ ನೀರಿದ್ದಂಗೆ. ಹಾ. ಎರಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಮಜಾ. ಆ? ಸರಿ ಸರಿ ತಗೋ ತಗೋ ತಗೋ. ಹಾ. ಯಾಕಣ? ಏ ಏನ್ ಹೇಳೋ, ಬೇಜಾರು ಕಣ. ಯಾಕಣ ಏನಾಯ್ತಣ? ಫ್ರೆಂಡ್ಸ್ನೆಲ್ಲ ಬಿಟ್ಟು ಕುಡಿಯೋದು ಅಂದ್ರೆ ಮನಸ್ಸು ಜೀವ. ಯಾರ ಬಗ್ಗೆ ಮಾತಾಡ್ತಿದ್ದೆ ನೀನು? ನನ್ನ ಫ್ರೆಂಡ್ಸ್ ಕಣ ಪಾಪ. ಅವರೆಲ್ಲ ಬಸ್ಸು, ಪಾಟೀಲ, ಚಿಲ್ಲರು, ಜಗಪ್ಪ ಇವ್ರನ್ನ ಬಿಟ್ಟು ಹೆಂಗೆ? ಓ ನೀನ್ ತಿಳ್ಕೊಂಡಿರೋಷ್ಟು ಅವ್ರು ಏನ್ ಒಳ್ಳೆಯವ್ರಲ್ಲ. ಸುಮ್ನೆ ಎಣ್ಣೆ ಹೊಡಿ, ಸ್ಕಿಟ್. ಯಾವನ್ಗೆ ಹೇಳ್ತಾ ಇದೀಯಾ? ನನಗೋಸ್ಕರ ಪ್ರಾಣ ಕೊಡ್ತಾರೆ ಕಣ ಅಂತ ಫ್ರೆಂಡ್ಸ್ ಅವರು. ಅಣ್ಣ ನೀನ್ ತಿಳ್ಕೊಂಡಿರೋ ತಪ್ಪಣ್ಣ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಅವ್ರನ್ನ ನಂಬ್ಕೊಳಕ್ ಹೋಗ್ಬೇಡ ನೀನು. ನೋಡೋ, ನೀನ್ ಮನೆ ಬಂದಿದ್ದೆ, ನಿನ್ಗೇನು ಗೊತ್ತಿಲ್ಲ, ಸುಮ್ನೆ ಇರು. ಅಣ್ಣ ನನ್ನ ಅವ್ರಿಗೋಸ್ಕರ ನಾನು ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ ಕಣ. ಅಣ್ಣ ನೀನೇನೋ ಪ್ರಾಣ ಬಿಡ್ತೀಯಾ, ಆದ್ರೆ ಅವ್ರು ಫೋನ್ ಮಾಡಿ 5,000 ರೂಪಾಯಿ ಸಾಲ ಇದ್ರೆ ಕೇಳೋ, ಜಗಪ್ಪನ ಹತ್ರ ಕೇಳ ನೋಡೋಣ. ಹಾ ಹಲೋ. ಅಲ್ಲ ಅಣ್ಣ, ಜಗ ಒಂದ್ 5,000 ಬೇಕಾಗಿತ್ತು. ನೋಡ್ದಾ 5,000 ರೂಪಾಯಿ ಕೇಳಿದ ತಕ್ಷಣ ಫೋನ್. ಇಲ್ಲಿ ನೋಡೋ, 5,000 ಕೇಳಿದ್ರೆ 25,000 ಕಳ್ಸಿದಾನೆ ಮೇಡಮ್. ಅಂತ ಫ್ರೆಂಡ್ ಬಗ್ಗೆನೇ ಮಾತಾಡ್ತೇನೆ ನೀನಲ್ಲಿ. ಸಂಜೆ ಅವ್ರಿಗೋಸ್ಕರ ಸತ್ತೇ ಹೋಗ್ತೀನಿ, ನೀನು ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ ನೀನು. ಸಂಜೆ 30,000 ಕೊಡು ಅಂತ ಮೆಸೇಜ್ ಬರ್ತದೆ, ಅವಾಗ ನೋಡ್ಕೊ. ಹಂಗೇನು ಇಲ್ಲ ಕಣ. ಅಣ್ಣ ನಾನು ಹೇಳದ್ ಕೇಳೋಣ, ಅವ್ರು ಸರಿ ಇಲ್ಲ, ಅವ್ರ ಸಂಘ ಸೇರ್ಬೇಡ ನೀನು. ನಾವು ಸ್ಕಿಟ್ ಮಾಡ್ಕೊಂಡು ಹೋಗೋಣ, ಹೇಳದ್ ಅರ್ಥ ಮಾಡ್ಕೊ. ಅವ್ರು ಒಳ್ಳೆಯವ್ರು ಕಣ, ನಾನು ನಿಂದ ಏನು ಮಾತಾಡಲ್ಲ. ಅಣ್ಣ ಕೆಟ್ಟವ್ರಣ್ಣ ಅವ್ರು, ನಾನು ಹೇಳದ್ ಕೇಳು. ಅವ್ರಿಗೋಸ್ಕರ ನಾನು ಪ್ರಾಣ ಬಿಡ್ತೀನಿ ಕಣ. ಹೌದಾ? ಹಾ. ಅವ್ರಿಗೋಸ್ಕರ ನೀನ್ ಪ್ರಾಣ ಕೊಡೋಕು ಸಿದ್ಧ ಆಗಿದೆ. ಹೌದು. ಹಾ. ನೀನ್ ಪ್ರಾಣ ಏನ್ ಕೊಡಕ್ ಹೋಗ್ಬೇಡ ಅಣ್ಣ, ಸತ್ತಂಗ ಆಕ್ಟ್ ಮಾಡೋಣ. ಅವ್ರ ಬಂಡವಾಳ ನಿನ್ ಗೊತ್ತಾಗತ್ತೆ. ಹಾ ನಾನ್ ನಿಜವಾಗ್ಲೂ ಸತ್ತೋಗಿದ್ದೀನಿ ಅಂತ ಅವರೆಲ್ಲ ಪಕ್ಕ ಪ್ರಾಣ ಬಿಟ್ಬಿಡ್ತಾರೆ ಕಣ. ಎಲ್ಲ ಓವರ್ ಬಿಲ್ಡಪ್ ತಗೋಬೇಡ ಅವ್ರ ಬಗ್ಗೆ. ಇಷ್ಟು ಮಾಡು ಸಾಕು, ಅವ್ರ ಬಂಡವಾಳ ಗೊತ್ತಾಗುತ್ತೆ. ಪಾಪ ಸುಸ್ಸು ಅಂತ ಅಲ್ಲೇ ನೇಣು ಹಾಕೊಂಡ್ರು ಹಾಕೊಂಡ್ಲೆ. ನನ್ನ ಮಾತು ಕೇಳಿ ಬೇಡ ಆಕ್ಟಿಂಗ್ ಮಾಡೋದಲ್ಲ. ಹೇಳದ್ ನನ್ ಬಹಳ ಇಷ್ಟಪಡ್ತಾರೆ ಕಣ ಅವರೆಲ್ಲ. ಅಲ್ಲೇ ಎಲ್ಲರೂ ಸತ್ತೋಗ್ಬಿಟ್ರೆ ಮೇಡಮ್ ಪಾಪ. ಈಗ ಅವರು ಕೆಟ್ಟವ್ರು ಅನ್ನೋದು ಗೊತ್ತಾಗಬೇಕೋ ಇಲ್ವೋ ನಿನಗೆ? ಗೊತ್ತಾಗಬೇಕು. ಮತ್ತೆ ಹಾಕೋ ಎಣಸೆ ಪಡ್ತಾಬ್ರು. ಆ ಸಂತೋಣ, ಆ ಚಟ್ಟ ತಗೋಬ. ಅಪ್ಪಿ ಶಿವು, ಆ ಪ್ರಾಪರ್ಟಿ ತಗೋಬಪ್ಪ. ಈಗ ಗೊತ್ತಾಗುತ್ತೆ. ಹೇಳಿದ್ರೆ ಕೇಳ್ತಾನೆ ಇಲ್ಲ ಮೇಡಮ್ ಅವರು. ನನಗೆ ಎಷ್ಟು ಜನ ಇಲ್ಲಿ ಸತ್ತೋಗ್ತಾರೆ ಅನ್ನೋದೇ ಭಯ ನನಗೆ. ಅಲ್ಲ ಕಣ, ಬೇಡ. ಅವ್ನ್ ರಾಘು ಅಂತ ಇಲ್ಲೇ ಪ್ರಾಣ ಬಿಟ್ರು ಬಿಟ್ನ. ಹೌದೌದು, ಬಿಟ್ಟ ಚೆನ್ನಾಗಿ ಬಿಡ್ತಾನೆ. ಕರೆಕ್ಟ್ ತಗೋ. ಶಿವಂಗ್ ಫೋನ್ ಮಾಡಿ. ಅವ್ನು ನಾನು ಅಂದ್ರೆ ಬಹಳ ಇಷ್ಟ ಅವ್ನಿಗೆ, ಶಿವಂಗೆ. ಮಾಡ್ತೀರು. ಹಲೋ. ಅಯ್ಯೋ ಏನ್ ಮಾತಾಡ್ತಿದ್ಯೋ? ವಿಷ ಗೊತ್ತಾಯ್ತಾನೆ. ಅಯ್ಯೋ ವಿಷ ಗೊತ್ತಾಯ್ತಾ? ಅಯ್ಯೋ ಹೆಂಗ್ ಗೊತ್ತಾಯ್ತು? ಏನಿಲ್ಲ ಮಗ, ಸಿಗರೇಟ್ ತಗೊಳಕ್ ಬಂದಿ, ಚೇಂಜ್ ಕೊಡ್ಲಿಲ್ಲ, ಬಹಳ ಬೇಜಾರು. ಲೇ ನಾಯಿ, ವಿಷಯ ಅದಲ್ಲ ಕಣೋ. ಮತ್ತೆ ಅದು ನಮ್ಮ ಮಂಜಣ್ಣ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟ ಕಣೋ. ಏನ್ ಮಾತಾಡ್ತಿದ್ಯೋ? ಕಾಮಿಡಿ ಮಾಡ್ತೀಯಲ್ಲೇ? ನಿಂಗ ಕಾಮಿಡಿ ಮಾಡ್ತೀಯ? ನಾನ್ ಯಾವಾಗಪ್ಪಿ ಕಾಮಿಡಿ ಮಾಡಿದನೋ? ಕರೆಕ್ಟ್ ಆಗಿ ಹೇಳಿದೆ ಬಿಡು, ಯಾವತ್ತೂ ಮಾಡಿಲ್ಲ ಕಾಮಿಡಿ. ಮಾಡ್ತಿದ್ದಿ ಬಾರಲ್ಲೋ ನಿನ್ ದಮ್ಮಯ್ಯಲೇ. ನಿಜ ಏನು? ನಿಜ ಕಣೋ. ಆ A4 ಸೀಟ್ ತಗೋ ಬರಕ್ ಹೋಯ್ತಿರ್ಬೇಕಾರೆ ಆಫೀಸ್ಗೆ, ಹಂಗೆ ವ್ಯಾನ್ ಬಂದು ಹೊಡ್ಕೊಂಡ್ ಹೊಂಟಾಯ್ತು ಕಣೋ. ಅಯ್ಯೋ ಶಿವನೇ. ಈಗ ಅವನು ಮಾಡ್ತೀನಿ. ರಾಘು, ಹಲೋ.
ರಘು ಅಯ್ಯೋ ನಿಂಗೂ ವಿಷಯ ಗೊತ್ತಾಯ್ತ ಮಗ ಹೌದಣ್ಣ. ಹೆಂಗ್ ಗೊತ್ತಾಯ್ತು ಅಣ್ಣ ಈ ಸಲ ಹುಡುಗನಾಗಿ ಟಿಕ್ ಟಾಕ್ ಮಾಡ್ದೆ ಅಣ್ಣ, ಬರೀ 25 ಜನ ಲೈಕ್ ಕೊಟ್ಟಿದಾರಣ್ಣ. ಇನ್ಮೇಲೆ ಟಿಕ್ ಟಾಕೆ ಮಾಡ್ಬೇಡಪ್ಪ ಸೊತ್ತ ಬಿಡು. ಏ ನಾಯಿ, ಇಲ್ಲಿ ಮಂಜನಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟವನೇ, ಬೇಗ ಬಾರು. ಏನ್ ಹೇಳ್ತಿದ್ದಣ್ಣ? ಹೌದು ಕಣೋ. ಅಣ್ಣ ಹೆಂಗಣ್ಣ? ಅದು ವ್ಯಾನ್ ಬಂದು ಹೊಡ್ಕೊ ಹೋಗ್ಬಿಡ್ತು ಕಣೋ. ಬಂದೇ ಇರಣ್ಣ. ಬರು ಮಂಜಣ್ಣ, ಏ ಮಂಜಣ್ಣ, ಅಯ್ಯೋ ಮಂಜಣ್ಣ, ಮಂಜಣ್ಣ ನಮ್ಮನ್ನ ಬಿಟ್ಟು ಹೋದೆ ಮಂಜಣ್ಣ. ಮಂಜಣ್ಣ ನೀರಿಂದ ನಿನ್ ಮೇಲೆ ಹೆಗಣ ಸ್ಕಿಟ್ ಮಾಡೋದು ನಾವು. 6 ಅಡಿ ಕಟ್ಔಟ್ ಅಂತ ಎಲ್ರು ಮಾತಾಡ್ತಿದ್ರಲ್ಲ, 6 ಅಡಿ ಕಟ್ಔಟ್ ತಂದವನೇ ನಮ್ಮಣ್ಣ ಮಂಜಣ್ಣ. ಈತ ಇಲ್ದ ಮೇಲೆ ನಾನು ಹೆಂಗ್ ಬದುಕ್ಲಿ? 3 ತಿಂಗಳು ಮಜಾ ಬರ್ತಕ್ ಬಂದಿದ್ದಿಲ್ಲ ಮೇಡಮ್, ನಾನು 3 ತಿಂಗಳು ಮಜಾ ಬರ್ತಕ್ ಬಂದಿದ್ದಿಲ್ಲ. ಫೋನ್ ಮಾಡಿ ಶಿವ ಬಾ ನೀನು ಸ್ವಲ್ಪ ದುಡ್ಕೋ, ಮನೆಗಿನ ಕಟ್ಸುವಂತ ಹೇಳ್ದ. ಈಗ ಆ ಮನೆ ಕಟ್ಸ್ತಾ ಇದ್ದೀನಿ, ನೀನೇ ಹೋದ್ಮೇಲೆ ಆ ಮನೆ ಯಾಕಡ ನನಗೆ? ಆ ಮನೆ ಬೇಡ ಮಜಣ್ಣ, ಹೊಸ ಗಾಡಿ ತಗೊಂಡ್ರು DL ಇಲ್ಲ ಅಂತ ನಾನು ನಿಮ್ ಜೊತೆಲೇ ಓಡಾಡ್ತಾ ಇದ್ದೆ. ಇನ್ಮೇಲೆ ಯಾರ ಜೊತೆ ರಿಹರ್ಸಲ್ ಬರ್ಲಿ ಮಜಣ್ಣ. ನೋಡ್ದೇನೋ ರಾಘವ್, ಪೇಮೆಂಟ್ ಆಗಿದ್ ನಾವು 1 ತಿಂಗಳು ಒಂದು 15,000 ರೂಪಾಯಿ ಪೆಂಡಿಂಗ್ ಇದೆ ಅಣ್ಣ. 15,000? ನಂದು 20,000 ರೂಪಾಯಿ ಪೆಂಡಿಂಗ್ ಇದೆ ಕಣೋ. ಈ ಕಚಡ ನಮಗ ಕೊಡ್ದೇನೆ ಸತ್ತೋಗ್ಬಿಟ್ಟಲ್ಲ, ಏನ್ ಮಾಡೋದು ಈಗ ಅಂತ. ಈ ನನ್ನ ಮಗ ದೊಡ್ಡ ಯಾಕ್ಟ್ರ ಇವನು. ಏ ಬರೀ ಡಬಲ್ ಮೀನಿಂಗು ಮಂಚ, ಇದು ಬಿಟ್ರೆ ಏನು ಮಾಡಿಲ್ಲ, ಮಜಾ ಬರ್ತಲ್ಲ ನಾಯಿ ನನ್ನ ಮಗ ಇವನು. ಏನ್ ಅನ್ಕೊಂಡಿದ್ದಾರೆ ನನ್ನ ಮಗನ ಬಗ್ಗೆ? ಅಲ್ಲ ಮೇಡಮ್, ನಾನು ಯಾವ್ದಾದ್ರು ಒಂದ್ ಕತೆ ಕಳ್ಸಿದ್ರೆ ಮಂಜಣ್ಣ ಇದು ಮಜಾ ಬರ್ತಕ್ ಸ್ಕಿಟ್ ಮಾಡೋದ್ ಚೆನ್ನಾಗಿರುತ್ತೆ ಅಂತ ಕಳ್ಸಿದ್ರೆ, ಅದೆಲ್ಲ ಅನ್ನಲ್ಲ, ತಂದೆ ಕತೆ ಹೋಗ್ಬೇಕು. ನಾವೆಲ್ಲ ಏನ್ ಕಮ್ಮಿ ಆರ್ಟಿಸ್ಟ್ ಮೇಡಮ್? ನಾವು ಚೆನ್ನಾಗ್ ಮಾಡಲ್ಲ ಸ್ವಲ್ಪ? ಏನ್ ದೊಡ್ಡ ಆರ್ಟಿಸ್ಟ್ ಮೇಡಮ್? ನಾ ಗೆಟಪ್ ಚೆನ್ನಾಗಿ ಆಗ್ತೀನಿ, ನೀವು ಹೊಳಿತಿರಲ್ಲ ಮೇಡಮ್. ಈ ನನ್ನ ಮಗ ಒಂದಿನ ಯಾವ್ದಾರ ಗೆಟಪ್ ಆಗಿದ್ದಾನೆ ಮೇಡಮ್? ಬರೀ ಇಲ್ಲಿ ಆಗಿ ಬಂದ ತರನೇ ಕಾಣದು. ಸತ್ತಿದ್ದೆ ಒಳ್ಳೆತೈತಿ. ನಾನು ಹಾಳಾಗ್ ಹೋಗ್ಲಿ, ದುಡ್ಡೇನಾಯ್ತು ಅಂತ ಅಣ್ಣ. ಒಂದ್ ನಿಮಿಷ ನೋಡ್ರಿ ರಘು ಮಂಜಣ್ಣ.